ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ. ನಾನು ಶ್ರುತಿ ನೀರಾಯ. ವೀಕ್ಷಕರೇ, ಸ್ಯಾಂಡಲ್ವುಡ್ ನಲ್ಲಿ ಪ್ರತಿದಿನ ಒಂದಲ್ಲ ಒಂದು ಸಿನಿಮಾ ತೆರೆಗೆ ಬರೋಕೆ ರೆಡಿ ಆಗಿರುತ್ತೆ. ಪ್ರತಿ ಶುಕ್ರವಾರ ಬಂದ್ರೆ ಆಯ್ತು, ನಮ್ಗೆ ತೆರೆ ಮೇಲೆ ಸಿನಿಮಾಗಳನ್ನ ನೋಡ್ಬೋದು. ಇದೀಗ ಭೀಮಾ ಸಿನಿಮಾ ಕೂಡ ತೆರೆಗೆ ಬರೋಕೆ ರೆಡಿ ಆಗಿರುವಂತದ್ದು. ಈ ಒಂದು ಸಿನಿಮಾದಲ್ಲಿ ಮುಖ್ಯವಾದ ಪಾತ್ರವನ್ನ ನಿರ್ವಹಿಸ್ತಾ ಇರುವ ಒಬ್ರು ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಇವರು ಬೇರೆ ಯಾರು ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಆಶ್ಮೆಲೋ ಅನ್ನುವಂತಹ ಒಂದು ಹೆಸರಿನಿಂದಲೇ ಫೇಮಸ್ ಆಗಿರುವಂತಹ ಐಶ್ವರ್ಯ ಅವರು. ಐಶ್ವರ್ಯ ಅಂದ ತಕ್ಷಣ ಸಾಕಷ್ಟು ಜನಕ್ಕೆ ಗೊತ್ತಾಗ್ಲಿಕ್ಕಿಲ್ಲ. ಆಶ್ಮೆಲೋ ಅಂದ ತಕ್ಷಣ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಯಾರು ಅನ್ನುವಂಥದ್ದು. ಇವತ್ತು ನಮ್ಮ ಜೊತೆ ನಮ್ಮ ಶೋದಲ್ಲಿ ಅವರು ಭಾಗಿಯಾಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಐಶ್ವರ್ಯ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದೆ. ನೀವ್ ಹೆಂಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ಆಶ್ಮೆಲೋ ಅಂದ್ರೆ ಸಾಕಷ್ಟು ಜನರಿಗೆ ಆ ಹೆಸರು ಗೊತ್ತಿರುತ್ತೆ, ಆದ್ರೆ ಐಶ್ವರ್ಯ ಅಂತ ಗೊತ್ತಿರಲ್ಲ. ಸೊ ಯಾಕೆ ಈ ಒಂದು ಹೆಸರನ್ನ ಇಟ್ಟಿದ್ದೀರಾ ಅನ್ನುವಂಥದ್ದು? ಅಲ್ಲ, ನಾರ್ಮಲ್ ಆಗಿ ಅದೊಂದು ಸ್ಟೇಜ್ ಹೆಸರು ಅಂತ ಇರುತ್ತಲ್ಲ, ಸ್ಟೇಜ್ ನೇಮ್ ಅಂತ ಇರುತ್ತೆ. ಸೊ ಕಾಲೇಜ್ ಟೈಮ್ ಇಂದಾನು ಬೀಟ್ ಬಾಕ್ಸಿಂಗ್ ಇಲ್ಲಾಂದ್ರೆ ಡಾನ್ಸಿಂಗ್ ಮಾಡೋ ಟೈಮ್ ಇಂದಾನು ಆ ಹೆಸರು ಇದೆ. ಹೇಗಿದೆ ಲೈಫ್? ಹೇಗಿದೆ ಅಂದ್ರೆ ಈಗ ಸಿನಿಮಾದಲ್ಲೂ ಕೂಡ ನೀವು ಆಕ್ಟ್ ಮಾಡ್ತಾ ಇದ್ದೀರಾ. ಸೊ ಹೇಗೆ ತಗೊಂತಾ ಇದ್ದೀರಾ ಲೈಫ್ ನ? ಹೇಗಿದೆ ಜೀವನ ಅನ್ನುವಂಥದ್ದು? ಬ್ಯೂಟಿಫುಲ್. ಲೈಫ್ ಅಂತೂ ಡಿಫಿಕಲ್ಟ್ ಯಾವಾಗ್ಲೂ. ಇಟ್ಸ್ ಜಸ್ಟ್ ದಟ್ ನಾವು ಯಾವ ತರ ತಗೊಂಡ್ ಹೋಗ್ತೀವಿ ಅನ್ನೋದೇ ಇರೋದು. ಸೊ ಪಾಸಿಟಿವ್ ಆಗಿ ತಗೊಂಡೋದ್ರೆ ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಆಗಿ ತಗೊಂಡಿದ್ರೆ ನೆಗೆಟಿವ್ ಆಗುತ್ತೆ. ಸೊ ಜಸ್ಟ್ ಗೋ ವಿತ್ ದ ಫ್ಲೋ ಅಷ್ಟೇ. ಏನಾಗ್ಲೂ ಆಗ್ಲಿ ಅಂತ ಹೇಳ್ಬಿಟ್ಟು ಜಸ್ಟ್ ಕೀಪ್ ಗೋಯಿಂಗ್. ಓಕೆ, ನಿಜ. ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ನೋಡಿರ್ತಾರೆ, ಆಶ್ಮೆಲೋ ಅನ್ನುವಂತ ಹೆಸರನ್ನ. ಸೊ ಈ ಒಂದು ಸೋಷಿಯಲ್ ಮೀಡಿಯಾವನ್ನ ನೀವು ಅಷ್ಟು ಬಳಸ್ಕೊಂಡು ಇಂಥ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ರೆ, ಅಂದ್ರೆ ಮಿಲಿಯನ್ ಗಟ್ಟಲೆ ಫಾಲೋವರ್ ಕೂಡ ಇದ್ದಾರೆ ನಿಮ್ಗೆ. ಇದೊಂದು ಎಷ್ಟು ಹೆಮ್ಮೆ ಇದೆ ಅನ್ನುವಂಥದ್ದು ಈ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ? ಇಲ್ಲ, ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರೀ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಸೊ ಈ ಲಾಕ್ ಡೌನ್ ಟೈಮ್ ಅಲ್ಲೆಲ್ಲ ಬರೀ 10K 20K ಫಾಲೋವರ್ಸ್ ಎಲ್ಲ ಆಗ್ತಾ ಇದ್ರಲ್ಲ. ಫಾಲೋವರ್ಸ್ ಬೆಳಿತಾ ವಾಟ್ ಐ ಥಾಟ್, ಸರಿ ಇದಲ್ಲಿ ಕಾನ್ಸಂಟ್ರೇಟ್ ಮಾಡೋಣ ಅಂತ ಇದಲ್ಲಿ ಕಾನ್ಸಂಟ್ರೇಟ್ ಮಾಡಿ ಈಗ 1 million ಅಲ್ಲಿ ಇದೆ. ಆಲ್ಮೋಸ್ಟ್ 1.5. ತುಂಬಾ ಪ್ರೌಡ್ ಆಗುತ್ತೆ. ನನ್ನನ್ನು ಫಾಲೋ ಮಾಡ್ತಾ ಇರೋ ಎಲ್ಲ ಬಾಯ್ಸ್ಗೂ ಗರ್ಲ್ಸ್ಗೂ, ದೇರ್ ಆರ್ ಲೇಡೀಸ್, ದೇರ್ ಆರ್ ಜೆಂಟಲ್ಮೆನ್ಸ್, ಯಾರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ, ಐ ಫೀಲ್ ಸೋ ಪ್ರೌಡ್ ಅಬೌಟ್ ಇಟ್. ಯಾರು ಜಾಸ್ತಿಯಾಗಿ ನಿಮ್ಮನ್ನ ಏನೋ ಫಾಲೋ ಮಾಡ್ತಿದ್ದಾರೆ ಅಂದ್ರೆ ಈಗ ಲೇಡೀಸ್ ಅಥವಾ? ಯಾಕಂದ್ರೆ ಹಂಗಂತ ಕೌಂಟಿಂಗ್ ನಲ್ಲಿ ಹೋದಾಗ ಐ ಥಿಂಕ್ 75% ಬರೀ ಬಾಯ್ಸ್ ಫಾಲೋ ಮಾಡ್ತಾ ಇರೋದು ಅಲ್ವಾ? ನಿಮ್ಮ ಓನ್ಲಿ 25% ಗರ್ಲ್ಸ್. ಕರೆಕ್ಟ್. ಅಂದ್ರೆ ನಿಮ್ಮ ಲುಕ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ಡಿಫ್ರೆಂಟ್ ಮ್ಯಾನರಿಸಮ್ ಸಖತ್ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನುವಂಥದ್ದು. ಸೊ ಇಲ್ಲ ಇದೆಲ್ಲ ಹೇಗೆ ಅನ್ನುವಂಥದ್ದು ಇವಾಗ ನೋಡಿದ್ರೆ ಸಿನಿಮಾದಲ್ಲೂ ಕೂಡ ಅವಕಾಶ ಪಡ್ಕೊಂಡ್ರಿ. ಸೊ ಹೆಂಗೂ ಇಲ್ಲ, ಇಟ್ಸ್ ಜಸ್ಟ್ ನಾರ್ಮಲಿ ನೀವ್ ಹೆಂಗಿರ್ತೀರೋ ಹಂಗೆ ಇರಿ. ಫಿಲ್ಟರ್ ಮಾಡೋದ್ ಬೇಡ. ನೋ ಫಿಲ್ಟರ್ ಅಂತ ಹೇಳ್ತಾರಲ್ಲ, ನೋ ಫಿಲ್ಟರ್ ಇರ್ಬೇಕು. ಏನಿದ್ರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಿದ್ರೆ ಐ ಥಿಂಕ್ ದಟ್ ವಿಲ್ ಬಿ ವೆರಿ ಗುಡ್ ಫಾರ್ ದಟ್ ಮೂಮೆಂಟ್. ಮೇ ಬಿ ಅವ್ರಿಗೆ ಸ್ವಲ್ಪ ಫೀಲ್ ಆಗ್ಬೋದು, ಲೇಟರ್ ಆನ್ ಅವ್ರಿಗೆ ಅನ್ಸ್ಬೋದು, ಓಕೆ ಹಿಂಗೆ ಆಶ್ ಹೇಳಿದ್ದು ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳಿ, they'll think about it. Instead of that, being straightforward is very ಗುಡ್ ಅಂತ ಹೇಳ್ಬೋದು. ಹೌದು, ಏನಿದ್ರು ಕೂಡ ಡೈರೆಕ್ಟ್ ಆಗಿ ಹೇಳ್ಬೇಕು. ಮುಖದ ಮೇಲೆ ಹೇಳಿದ್ರೇನೆ ನಿಮ್ಗೂ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅವ್ರಿಗೂ ಅರ್ಥ ಆಗಿರೋ ತರ ಇರುತ್ತೆ. ಓಕೆ. ಇನ್ನು ಐಶ್ವರ್ಯ ಅವರು ಮೂಲತಃ ಇಲ್ಲಿ ಅವರು ಬೆಂಗಳೂರಿನ ಅಥವಾ ಬೇರೆ ಕಡೆಯಿಂದ ಬಂದು ಇಲ್ಲಿ? ಇಲ್ಲ, ನಾನು ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ, ಬಟ್ ಮೈ ರೂಟ್ಸ್ ಆರ್ ಫ್ರಮ್ ಕೇರಳ. ಸೊ ನಾನು ಒಂದು ಮಲಯಾಳಿ. ಸ್ಕೂಲಿಂಗ್ ಮತ್ತೆ ಕಾಲೇಜ್ ಎಲ್ಲ ಮಾಡಿದ್ದಿಲ್ಲ ಬ್ಯಾಂಗ್ಳೂರಲ್ಲಿ. ಓಕೆ. ಪೇರೆಂಟ್ಸ್ ಸಪೋರ್ಟ್ ಎಲ್ಲ ಹೇಗಿದೆ? ಅಥವಾ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಸಾಕಷ್ಟು ಜನ ತಂದೆ ತಾಯಿ ಏನಕ್ಕೆ ಬೇಡ, ನಿನ್ಗೇನ್ ಬೇಕು ಇದು, ಈ ತರ ಎಲ್ಲ ಏನಕ್ಕೆ ನೀನ್ ಇರ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ, ನೀನ್ ಈ ತರ ಏನಕ್ಕೆ ತೋರ್ಸ್ಕೋಬೇಕು ಅಂತೆಲ್ಲ ಹೇಳೋರಿದ್ದಾರೆ. ಕರೆಕ್ಟ್ ಹೇಳ್ತೀರಾ? ಅಲ್ಲ, ಅದಕ್ಕೆ ನೀವು ತೋರ್ಸೋ ರೀತಿ ಇದೆ. ತುಂಬಾ ಎಕ್ಸ್ಪೋಸ್ ಕೂಡ ಮಾಡಬಾರ್ದು. ಅಂಡ್ ಮೋರ್ ಓವರ್ ನೀವು ಎಕ್ಸ್ಪೋಸ್ ಮಾಡಿದ್ರೂ ಅದು ಗುಡ್ ವೇ ಅಲ್ಲಿ ಎಕ್ಸ್ಪೋಸ್ ಮಾಡ್ಬೇಕು. ಈಗ ತಪ್ಪು ವೇಯಲ್ಲಿ ಎಕ್ಸ್ಪೋಸ್ ಮಾಡಿದ್ರೆ ಅದು ಟ್ರೋಲ್ ಆಗಿ, ಅದು ಬೇರೆ ಏನೇನೋ ಆಗಿ ಎಷ್ಟೋ ಜನ ಸೂಸೈಡ್ ಎಲ್ಲ ಮಾಡ್ಕೊಂಡಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಅಂಡ್ ಟ್ರೋಲಿಂಗ್ ಅಂತ ಹೇಳ್ಬೋದು. ನೀವು ಗುಡ್ ವೇಯಲ್ಲಿ ನೀವು ಶೋಕೇಸ್ ಮಾಡಿದ್ರೆ ನಿಮ್ಗೆ ಟ್ಯಾಲೆಂಟ್ ಡೆಫಿನೆಟ್ಲಿ ಸಿಗುತ್ತೆ. ನನಗೆ ಹೆಂಗೆ ಮೂವಿ ಚಾನ್ಸ್ ಸಿಕ್ತು, ನಿಮ್ಗೆ ಅಟ್ಲೀಸ್ಟ್ ಒಂದು ಸೀರಿಯಲು, ಇಲ್ಲಾಂದ್ರೆ ಒಂದು ವೆಬ್ ಸೀರೀಸು, ಇಲ್ಲಾಂದ್ರೆ ಮೇ ಬಿ ಅವ್ರಿಗೂ ಒಂದು ಮೂವಿ ಚಾನ್ಸ್ ಸಿಗ್ಬೋದು. ಬಟ್ ಸಪೋರ್ಟ್ ಅಂತ ಬಂದ್ರೆ ನಮ್ಮ ಮನೇಲಂತೂ ಫುಲ್ ಸಪೋರ್ಟ್. ನಮ್ಮ ಮಮ್ಮಿ ಸೈಡ್ ಅಂತೂ ಬೇರೆ ಲೆವೆಲ್ ಸಪೋರ್ಟ್ ಇದೆ, ಅದಕ್ಕೆಲ್ಲ ನೋ ಪ್ರಾಬ್ಲಮ್. ಓಕೆ, ನೈಸ್. ಇನ್ನು ಎಜುಕೇಶನ್ಗೆ ಜಾಸ್ತಿ ಒತ್ತು ಕೊಡು ಅಂತ ಏನು ಹೇಳಲ್ವಾ ಮನೇಲಿ? ಅಥವಾ ಮುಂಚೆ ಎಲ್ಲ ಹೇಳ್ತಿರ್ಲಿಲ್ವಾ? ಇವಾಗ ನೀವು ಜಾಬ್ ಪಡ್ಕೊಂಡಿದ್ದೀರಾ, ಒಳ್ಳೆ ಉದ್ಯೋಗದಲ್ಲಿ ಇದ್ದೀರಾ. ಸೊ ಮುಂಚೆ ಎಲ್ಲ ಎಜುಕೇಶನ್ಗೆ ನೀನ್ ಜಾಸ್ತಿ ಒತ್ತು ಕೊಡು, ಏನಕ್ಕೆ ಇವೆಲ್ಲ ಬೇಕು ಅಂತ? ಇಲ್ಲ, ಹೇಳ್ಬೇಕು ಕಡೆಯಿಂದ ಒಂದಿಷ್ಟು ಸ್ವಲ್ಪ ಹುಡುಗಿಯರಿಗೆ ಎಜುಕೇಶನ್ ಅಷ್ಟು ಬರಲ್ಲ. ನಂತರ ನಾನು ಅಷ್ಟು ಓದಿಲ್ಲ, ನಾನು BCom ಡ್ರಾಪ್ ಔಟ್.
ಓಕೆ, ನನ್ಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ, ಕಲ್ಚರಲ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್. ಸೊ ನನಗೆ ಸೀಟ್ ಸಿಕ್ಕಿದ್ದೆ ಜೋಸೆಫ್ಸ್ ಅಲ್ಲಿ, ಸೇಂಟ್ ಆನ್ಸ್ ಅಲ್ಲಿ ಸ್ಪೋರ್ಟ್ಸ್ ಕೋಟಾ ಅಂತ ಸಿಕ್ಕಿದ್ ಸೀಟು. ಸೊ ನಾನ್ ಸ್ಪೋರ್ಟ್ಸ್ ಅಲ್ಲೆಲ್ಲ ತುಂಬಾ ಇದ್ದೆ. ಈಗ ಸ್ಟಡೀಸ್ ಇಲ್ಲ ಅಂದ್ರೇನು ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು, ಯಾವ್ದಾದ್ರು ಒಂದಲ್ಲಿ ಇರ್ಬೇಕಲ್ವಾ, ಆ ತರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಸ್ಟಡೀಸ್ ಅಂತಾನೆ ಪರ್ಟಿಕ್ಯುಲರ್ ಆಗಿ ಸ್ಟ್ರೆಸ್ ಮಾಡ್ಕೋಬೇಡಿ, ಬಟ್ ಇನ್ ಕೇಸ್ ನಿಮ್ಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಸ್ಪೋರ್ಟ್ಸ್ ಕೂಡ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ಟಿಕ್ಟಾಕ್ ಅಲ್ಲಿ ಹೆಸರು ಪಡೆದ್ರಿ ಅನ್ನುವಂಥದ್ದು. ಹೇಗೆ ಅಂದ್ರೆ ಅಷ್ಟು ಫಾಲೋವರ್ಸ್ ಎಲ್ಲ ಬಂದ್ರು ನಿಮಗೆ, ಮೆಸೇಜ್ ಗಳೆಲ್ಲ ಏನು ಕೆಟ್ಟದಾಗಿ ಮೆಸೇಜ್ ಬರ್ತಿತ್ತ ನಿಮ್ಗೆ? ಅದನ್ನ ಅನುಭವಿಸಿದ್ದೀರಾ? ಇಲ್ಲ, ಎಲ್ಲಾರ್ಗು ಅದ್ ಬರೋದೆ. ಸೊ ಈಗ ಒಂದು ಹುಡುಗಿ ಮೆಸೇಜ್ ಅಲ್ಲಿ ಮಾತ್ರ ಅಲ್ಲ, ಈಗ ಪಬ್ಲಿಕ್ ಅಲ್ಲೂ ಎಲ್ಲಾದ್ರೂ ಹೋದ್ರೆ ಬಸ್ ಅಲ್ಲಿ ದೇರ್ ಆರ್ ಸೋ ಮೆನಿ ಪೀಪಲ್ ಟು ಹೆರಾಸ್ ಮಾಡಕ್ ಎಷ್ಟೋ ಜನ ಇರ್ತಾರೆ. ಅದೆಲ್ಲ ಇಗ್ನೋರ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಸ್ಪಾಟ್ ಅಲ್ಲಿ ನಿಮ್ಗೆ ಏನಾದ್ರೂ ಹೇಳಕ್ಕಿದ್ಯಾ ಅವ್ರಿಗೆ ಹೇಳ್ಬೋದು. ಅದ್ಬಿಟ್ಟು ಐ ಥಿಂಕ್ ಮೆಸೇಜ್ ಅಲ್ಲಿ ಅವ್ರು ಹೆಂಗೋ ಮೆಸೇಜ್ ಮಾಡ್ತಾರೆ, ನನ್ಗೂ ಅವ್ರು ಯಾರಂತ ಗೊತ್ತಿಲ್ಲ, ಅವ್ರಿಗೂ ನಾನು ಯಾರಂತ ಗೊತ್ತಿಲ್ಲ, ಅವ್ರು ಏನ್ ಮಾಡಿದ್ರು ಮಾಡ್ಕೊಳ್ಳಿ ಅಂತ ನಾನು ಇಗ್ನೋರ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಇಗ್ನೋರ್ ಮಾಡಿನೇ ಇಷ್ಟು ಈಗ 1 ಮಿಲಿಯನ್ ತನಕ ಬಂದಿರೋದಷ್ಟೇ ಹೇಳ್ಬೋದು. ಇನ್ನು ನೀವು ಈಗ ಮನೆಯಿಂದ ಆಚೆ ಹೋದಾಗ ಅಥವಾ ಎಲ್ಲೋ ಒಂದು ಪಬ್ಲಿಕ್ ಪ್ಲೇಸ್ಗೆ ಹೋದಾಗ ಜನ ನಿಮ್ಮನ್ನ ನೋಡಿ ಮಾತನಾಡಿಸಿದಾಗ ಎಷ್ಟೊಂದು ಖುಷಿ ಅನ್ಸುತ್ತೆ. ಅವರು ದಿ ಫೀಲ್ ವೆರಿ ನೈಸ್. ಓ, ನೀವು ಚೆನ್ನೈಯಿಂದನಾ? ಇಲ್ಲ, ನಾವೆಲ್ಲ ಅನ್ಕೊಂಡಿದ್ವಿ ನೀವು ಚೆನ್ನೈಯಿಂದ ಅನ್ಕೊಂಡಿದ್ವಿ, ಬಟ್ ಯು ಆರ್ ಫ್ರಮ್ ಬ್ಯಾಂಗ್ಳೂರ್ ಅಂತ ಹೇಳಿ ಅವ್ರು ತುಂಬಾ ದೇ ಟೇಕ್ ಸೆಲ್ಫೀಸ್ ಅಂಡ್ ಆಲ್ ದಟ್ ಸ್ಟಫ್. ಹೆಂಗ ಅನ್ಸುತ್ತೆ ಆ ಮೂಮೆಂಟ್ ಅಲ್ಲಿ? ಹುಡುಗರು ಜಾಸ್ತಿ ಮಾತಾಡ್ತಾರ, ಹುಡುಗಿರ್ ಹುಡುಗರೇ ಜಾಸ್ತಿ ಮಾತಾಡ್ಸೋದು. ಈಗ ಸಪೋಸ್ ಹಂಗ್ ಹೇಳಕ್ ಹೋದ್ರೆ 90% ಆಫ್ ಮೈ ಕ್ರೌಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋದು ಬರೀ ಹುಡುಗರೇ ಅಲ್ವಾ. ಸೊ ಅವರೆಲ್ಲರೂ ನನ್ನ ಅಕ್ಕ ಅಕ್ಕ ಅಂತ ಕರೀತಾರೆ, ಬರೀ 90%. ಮಿಕ್ಕಿದ 10% ಎಲ್ಲಾರು ದೆಲ್ ಬಿ ಲೈಕ್ ಜಾನು, ಡಾರ್ಲಿಂಗ್, ಬೇಬಿ, ಆಶ್, ಆ ತರ ಕರೆಯೋದು. ಹಾಗೆ ಈಗ ಆತರ ಎಲ್ಲ ಹುಡುಗಿಯರೆಲ್ಲ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಆಚೆ ಹೋದಾಗೆಲ್ಲ? ಹೇಗೆ ಮಾತಾಡ್ಸ್ತಾರೆ? ಬಟ್ ಅವ್ರ ಸ್ವಲ್ಪ ಈಗೋ ಇರುತ್ತೆ, ದೇ ವೋಂಟ್ ಟಾಕ್ ದಟ್ ಮಚ್. ಅವ್ರಿಗಂತ ಒಂದು ಆಟಿಟ್ಯೂಡ್ ಇರುತ್ತಲ್ಲ, ಬಟ್ ರೆಕಗ್ನೈಸ್ ಮಾಡ್ತಾರೆ. ಮಾಡಿದ ತಕ್ಷಣ ಹೇ ಅಂತ ಅಂತಾರೆ, ಅಂಡ್ ದೆನ್ ಲೇಟರ್ ಆನ್ ಇಲ್ಲ ವೈ ಆಮ್ ಐ ಸಪೋಸ್ ಟು ಟಾಕ್ ಟು ಹರ್. ಆದ್ರೆ ಬಾಯ್ಸ್ ಹಂಗಲ್ಲ, ಬಾಯ್ಸ್ ಎಲ್ಲಾರು ಬಂದು ದೇ ಟಾಕ್, ದೇ ಚಿಲ್ ಆಗಿರ್ತಾರೆ, ತುಂಬಾ ವೈಬಿಂಗ್ ಆಗಿರ್ತಾರೆ ಅಂತ ಹೇಳ್ಬೋದು. ಕರೆಕ್ಟ್. ಇನ್ನು ನಿಮ್ಗೆ ಸೀರಿಯಲ್ಸ್ ಎಲ್ಲ ಅವಕಾಶ ಸಿಕ್ಕಿತ್ತ? ಅಂದ್ರೆ ಆತರ ಆಪರ್ಚುನಿಟಿಗಳು ಬಂದಿತ್ತ ಅನ್ನುವಂಥದ್ದು ಈ ಹಿಂದೆ ಮುಂಚೆನಾ ನೋಡಿದ್ರ? ಇಲ್ಲ, ಬಿಫೋರ್ ಮೂವಿ ಯಾವ್ದು ಬಂದಿಲ್ಲ, ಬಟ್ ಆಫ್ಟರ್ ಮೂವಿ ತುಂಬಾ ಆಪರ್ಚುನಿಟಿ ಸಿಕ್ಕಿದೆ. ಬಟ್ ದುನಿಯಾ ವಿಜಯ್ ಅಣ್ಣ ಬಂದ್ಬಿಟ್ಟು ಯಾವ್ದಕ್ಕೂ ಸೈನ್ ಅಪ್ ಮಾಡ್ಬೇಡ, ಮೂವಿ ರಿಲೀಸ್ ಆದ್ಮೇಲೆ ಅಂಡ್ ದೆನ್ ಇನ್ನೂ ಬೆಟರ್ ಆಪರ್ಚುನಿಟೀಸ್ ಬರುತ್ತೆ, ಅವಾಗ ಸೈನ್ ಅಪ್ ಆಗು ಅಂತ ಹೇಳಿದ್ರು. ಅಂದ್ರೆ ಎಷ್ಟು ಟೈಮ್ ಇಂದ ನೀವು ವರ್ಕ್ ಮಾಡ್ತಿದ್ರೆ ಈ ಮೂವಿಗೆ, ಭೀಮಾ ಮೂವಿಗೆ? 3 years. ಅಕಾರ್ಡಿಂಗ್ ಟು ನನ್ಗೆ ಗೊತ್ತಿರೋ ಪ್ರಕಾರದಿಂದ ಐ ಥಿಂಕ್ 3 years. ಅಂದ್ರೆ ಆ ಸಿನಿಮಾದಲ್ಲಿ ಅದ್ರ ಪಾತ್ರದ ಬಗ್ಗೆ ಹೇಳ್ಬೋದಾ? ಇಲ್ಲ, ಹೇಳಂಗಿಲ್ಲ, ಸಿನಿಮಾನೇ ನೋಡಿ ಅಂತೀರ ಥಿಯೇಟರ್ಗೆ ಬರೋದು. ಓಕೆ, ಹೇಗಿತ್ತು ಅಂದ್ರೆ ದುನಿಯಾ ವಿಜಯ್ ಸರ್ ಅವರನ್ನ ಅಂತ ಸ್ಟಾರ್ ನಟ ಜೊತೆ ಆಕ್ಟ್ ಮಾಡುವಂತ ಅವಕಾಶ ಯಾರಿಗೂ ಸಿಗಲ್ಲ. ಅದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ನೀವಿದ್ದವ್ರಿಗೆ ನಿಮ್ಗೆ ಆತರ ಅವಕಾಶ ಅರಸ್ಕೊಂಡು ಬಂತು ಅಂದ್ರೆ ಆ ಕ್ಷಣ ಏನ್ ಅನ್ಸಿತ್ತು? ನಾನು ಅಟ್ಲೀಸ್ಟ್ ಒಂದು 20 days ಆಫ್ ಶೂಟಿಂಗ್, ಇಲ್ಲಾಂದ್ರೆ ಒಂದು 10 days ಆಫ್ ಶೂಟಿಂಗ್ ಹಂಗಿದ್ರು ಓಕೆ, ನೈಸ್ ಗೈ, ನೈಸ್ ಪರ್ಸನ್. ದುನಿಯಾ ವಿಜಯ್ ಸರ್ ಬಂದ್ಬಿಟ್ಟು ಒಂದು ಡೌನ್ ಟು ಅರ್ತ್ ಪರ್ಸನ್ ಅಂತ ಹೇಳ್ಬೋದು. ನಾನು ಆಲ್ಮೋಸ್ಟ್ ಒಂದು 65 days ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಆಲ್ಮೋಸ್ಟ್ 65 days, ಆಲ್ಮೋಸ್ಟ್ 60 to 75 days ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಎಷ್ಟು ಹಂಬಲ್ ಅಂದ್ರೆ ಅಷ್ಟು ಹಂಬಲ್ ಮ್ಯಾನ್ ಅವರು. ಅಂಡ್ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಸಮಾಧಾನದಿಂದ ಹೇಳ್ಕೊಡ್ತಾರೆ. ನೀವು ಒಂದ್ಸರಿ 10 ಈಗ ರೀಲ್ಸ್ ಅಲ್ಲೆಲ್ಲ ನಾವು 10 ಟೇಕು 50 ಟೇಕ್ಸ್ ಎಷ್ಟು ಟೇಕ್ ಬೇಕಾದ್ರೂ ಮಾಡ್ಬೋದು, ಯಾಕಂದ್ರೆ ಯಾರು ಇರಲ್ಲ. ಅಂಡ್ ಮೋರ್ ಓವರ್ ಬರೀ ನಿಮ್ ಫೋನ್ ಮಾತ್ರ ನಿಮ್ ಮುಂದೆ ಇರುತ್ತೆ. ಬಟ್ ಮೂವಿಯಲ್ಲಿ ಒಂದು ಆಲ್ಮೋಸ್ಟ್ ಒಂದು 50 to 100 ಪೀಪಲ್ ಇರ್ತಾರೆ ನಿಮ್ ಮುಂದೆ. ಅವ್ರ ಮುಂದೆ ಆಕ್ಟ್ ಮಾಡೋದಂದ್ರೆ ತುಂಬಾ ಡಿಫಿಕಲ್ಟ್. ಈಗ ಸ್ಟೇಜ್ ಫಿಯರ್ ಇಲ್ಲ ಅಂದ್ರೇನು ಸ್ಟೇಜ್ ಫಿಯರ್ ಬಂದ್ಬಿಡುತ್ತೆ ಆ ಮೊಮೆಂಟ್ ಅಲ್ಲಿ ನಿಮ್ಗೆ. ಅಂಡ್ ಅವ್ರು ಬಂದ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡು ಈ ತರ ಸೀನು, ಈ ತರ ಎಕ್ಸ್ಪ್ಲೇನ್ ಮಾಡಿ ಎಷ್ಟು ಸಮಾಧಾನದಿಂದ ಮಾಡಿ. ನಾನು ಅನ್ಕೊಂಡೆ ಒಂದು 2 minutes ಹಿಂಗ್ ಹಿಂಗ್ ಹೋಗ್ತೀನಿ ಮೂವಿಯಲ್ಲಿ ಅಂತ, ಬಟ್ ನನಗೆ ನನ್ನ ಸ್ಕ್ರೀನ್ ಟೈಮ್ ಬಂದು ತುಂಬಾ ಇದೆ. ಆಲ್ಮೋಸ್ಟ್ ಒಂದು 20 to 25 minutes ಇದೆ. ಮಧ್ಯೆ ಮಧ್ಯೆ ಬಂದು ಡೆಫಿನೆಟ್ಲಿ. ಅಂದ್ರೆ ನಿಮ್ಗೆ ಪಾತ್ರ ಕಷ್ಟ ಅಂತ ಅನ್ಸಿತಾ? ಹೇಗೆ ಅನ್ಸಿತ್ತು ನಿಮ್ಗೆ ನಿಮ್ಮ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ? ಇಲ್ಲ, ಕಷ್ಟ ಅಂತ ಅನ್ಸಿಲ್ಲ, ಬಿಕಾಸ್ ದುನಿಯಾ ವಿಜಯ್ ಅಣ್ಣ ಬಂದ್ಬಿಟ್ಟು ಎಲ್ಲ ಫ್ರಮ್ ದ ಸ್ಕ್ರಾಚ್ ಹೇಳ್ಕೊಟ್ರು ನಮ್ಗೆ. ಏನ್ ಮಾಡ್ಬೇಕು, ಯಾವ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಎಲ್ಲ ಸ್ಕ್ರಾಚ್ ಇಂದ ಹೇಳ್ಕೊಟ್ಟಿದ್ದಿಂದ ವಿ ಲರ್ನ್ ಇಟ್ ವೆರಿ ಫಾಸ್ಟ್. ತುಂಬಾ ಕ್ವಿಕ್ ಆಗಿ ಗ್ರಾಪ್ ಮಾಡ್ಕೊಂಡ್ವಿ. ಎಲ್ಲ ಡೈಲಾಗ್ಸ್ ಆಗಿರ್ಲಿ, ಇಲ್ಲಾಂದ್ರೆ ಸೀನ್ಸ್ ಆಗಿರ್ಲಿ, ಇಟ್ ವಾಸ್ ವೆರಿ ಫಾಸ್ಟ್.
ಓಕೆ, ಅಂದ್ರೆ ಅವರು ಕೂಡ ಅಷ್ಟೇ, ಅಂದ್ರೆ ತುಂಬಾನೇ ಡೌನ್ ಟು ಅರ್ತ್ ಅಂದ್ರೆ ಅಷ್ಟು ಮತ್ತೆ ಕಷ್ಟಪಟ್ಟು ಕೂಡ ಬಂದವರು ಕೂಡ ಸಿನಿಮಾ ಇಂಡಸ್ಟ್ರಿ. ಅವರು ಸ್ಕ್ರಾಚ್ ಇಂದಾನೇ ಬಂದಿರೋದು. ಕರೆಕ್ಟ್. ಅವರ ಒಂದು ಗುಣ ಯಾವ್ದು ನಿಮ್ಗೆ ಇಷ್ಟ ಆಯ್ತು ಇಷ್ಟು ದಿನ ಅವ್ರ ಜೊತೆ ಆಕ್ಟಿಂಗ್ ಮಾಡಿದ ದಿನ? ಅವರು ತುಂಬಾ ಜೋವಿಯಲ್ ಅಂದ್ರೆ ಅವ್ರಿಗೆ ಮಲ್ಟಿಪಲ್ ಪರ್ಸನಾಲಿಟೀಸ್ ಅಂತ ಹೇಳ್ಬೋದು. ಒಂದು ಟ್ಯಾಲೆಂಟ್ ಆಗಿರ್ಲಿ, ಕೋಪ ಅಂತ ಇರ್ಲಿ, ಜೋಕ್ ಅಂತ ಇರ್ಲಿ, ಎಲ್ಲ ಎವ್ರಿಥಿಂಗ್ ಟುಗೆದರ್. ತುಂಬಾ ಟ್ಯಾಲೆಂಟ್ ಇದೆ ಅವ್ರಿಗೆ. ಇಟ್ಸ್ ಜಸ್ಟ್ ದಟ್ ನಾವು ಆ ಮೊಮೆಂಟ್ ಗೆ, ಈಗ ಈ ಮೊಮೆಂಟ್ ಅಲ್ಲಿ ನಾವು ಮಾತಾಡ್ತಾ ಇರುವಾಗ ಅವ್ರ ಕಾನ್ಸಂಟ್ರೇಷನ್ ಅಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ. ಸೊ ಬ್ರಿಲಿಯಂಟ್, ಹಿ ಇಸ್ ವೆರಿ ಬ್ರಿಲಿಯಂಟ್. ಅವ್ರ ಮೂವಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಬಟ್ ಇಲ್ಲ ಅಂದ್ರೇನು ಅವ್ರನ್ನ ಪೋರ್ಟ್ರೇಟ್ ಮಾಡಿರೋ ವಿಧಾನೇ ಕಂಪ್ಲೀಟ್ಲಿ ಬೇರೆ ಆಗಿತ್ತು ಮುಂಚೆ. ಈಗ ಅವ್ರ ಇಮೇಜ್ ಎಲ್ಲ ಕಂಪ್ಲೀಟ್ಲಿ ನೆಕ್ಸ್ಟ್ ಲೆವೆಲ್ ಆಗ್ಬಿಟ್ಟಿದೆ. ಗ್ರೇಟ್. ಇನ್ನು ನಿಮ್ಗೆ ನಾರ್ಮಲ್ ಆಗಿ ನೀವು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ರಿ, ಹಾಕ್ತಾ ಇದ್ರಿ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೂ ಮತ್ತೆ ಇದಕ್ಕೆ ಈ ಸೆಟ್ ಅಲ್ಲಿ ಈ ತರ ಇಷ್ಟು ಜನ ನಟರು ಇರ್ತಾರೆ, ಅವ್ರ ಜೊತೆ ಆಕ್ಟ್ ಮಾಡ್ಬೇಕು, ಆ ಚಾಲೆಂಜ್ ಹೇಗಿತ್ತು, ಹೇಗ್ ತಗೊಂಡ್ರಿ ಅದನ್ನ? ಇಲ್ಲ, ಚಾಲೆಂಜ್ ಅಂತೂ ಇಟ್ ವಾಸ್ ಅ ವೆರಿ ಬಿಗ್ ಚಾಲೆಂಜ್, ಬಿಕಾಸ್ ಅವರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ಸ್, ನಾವೆಲ್ಲ ಫ್ರೆಶರ್ಸ್. ಕ್ಯಾಮ್ರಾ ಕೂಡ ನಾನು ನೋಡಿರಲ್ಲ ನನ್ನ ಲೈಫ್ ಅಲ್ಲಿ, ಬಟ್ ಅಷ್ಟ್ ದೊಡ್ಡ ಕ್ಯಾಮ್ರಾದಲ್ಲಿ ಆಕ್ಟ್ ಮಾಡೋದಂದ್ರೆ, ಅದು ಎಲ್ಲಾರ ಮುಂದೆ ಆಕ್ಟ್ ಮಾಡೋದಂದ್ರೆ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಫಿಯರ್ ಅಂತ ಸ್ವಲ್ಪ ಇತ್ತು, ಬಟ್ ಎಲ್ಲಾರು ತುಂಬಾ ಸಪೋರ್ಟಿವ್ ಆಗಿದ್ರು, ಅದರಿಂದ ತುಂಬಾ ಜಾಲಿ ಆಗಿ ಹೋಯ್ತು ನಮ್ ಜರ್ನಿ. ಕರೆಕ್ಟ್. ಇನ್ನು ಈ ಸಿನಿಮಾ ರಿಲೀಸ್ ಆದ ಮೇಲೆ ನಿಮ್ಗೆ ಒಂದಿಷ್ಟು ಅವಕಾಶಗಳು ಬಂದ್ರೆ, ಅಂದ್ರೆ ಹೇಗೆ ನೀವು ರಿಯಾಕ್ಟ್ ಮಾಡ್ತೀರಾ ಅನ್ನುವಂಥದ್ದು? ಯಾಕಂದ್ರೆ ನಿಮ್ಮ ಪಾತ್ರದಲ್ಲಿ ಜಾಸ್ತಿ ಜನ ಏನೋ ಇಷ್ಟಪಡ್ತಾರೆ ಅಂತ ನೀವು ಹೇಳಿದ್ರಿ. ಸೊ ಹೇಗೆ ನೀವು ನೆಕ್ಸ್ಟ್ ತಗೊಂಡ್ ಹೋಗ್ತೀರಾ ನಿಮ್ಮ ಜರ್ನಿ ಅನ್ನುವಂಥದ್ದು? ಐ ಥಿಂಕ್ ಈಗ ಹೆಂಗೋ ನಾನು ದುನಿಯಾ ವಿಜಯ್ ಸರ್ ಗ್ಯಾಂಗ್ ಆಗ್ಬಿಟ್ಟಿದ್ದೀನಿ. ಸೊ ಏನಿದ್ರು ಐ ಥಿಂಕ್ ಫಸ್ಟ್ ಅವ್ರ ಹತ್ರ ಕೇಳಿ ಅಂಡ್ ದೆನ್ ಐ ಮೈಟ್ ಅಪ್ರೋಚ್, ಇಲ್ಲಾಂದ್ರೆ ಟೇಕ್ ಫಾರ್ವರ್ಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅದನ್ನ ಅದೇ ಅವ್ರ ಗೈಡ್ಲೈನ್ಸ್ ಮುಖಾಂತರ ಐ ಥಿಂಕ್ ನೆಕ್ಸ್ಟ್ ಫಾರ್ವರ್ಡ್ ಮಾಡೋಣ ಅಂತಿದ್ದೀನಿ. ಓಕೆ. ಇನ್ನು ನಿಮ್ಮ ಏನು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ ನಿಮ್ಗೆ, ಸೊ ಅವ್ರದ್ದೆಲ್ಲ ಹೇಗಿದೆ ಅಭಿಪ್ರಾಯ, ನೀವು ಈ ತರ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಾ ಅನ್ನುವಂಥದ್ದಕ್ಕೆ? ಅವರಂತೂ ನನ್ಗೆ ಬೇರೆ ಲೆವೆಲ್ ಮೆಸೇಜ್ ಆಗ್ತಾ ಇದ್ದಾರೆ. ಬಿಕಾಸ್ ಆಲ್ಮೋಸ್ಟ್ ಒಂದು ಡೈಲಿ ಅಂದ್ರೆ ಒಂದು 500 ಮೆಸೇಜಸ್ ಬರುತ್ತೆ. 500 ಮೆಸೇಜಸ್ ಅಲ್ಲಿ ಆಲ್ಮೋಸ್ಟ್ ಒಂದು 300 ಮೆಸೇಜಸ್ ಬರೀ ಅಕ್ಕ ವಿ ಆರ್ ವೇಟಿಂಗ್ ಫಾರ್ ಯೋರ್ ಮೂವಿ, ಈ ತರ ನಾವು ವೇಟ್ ಮಾಡ್ತಾ ಇದೀವಿ, ನಿಮ್ಮನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋಕೆ ತುಂಬಾ ಸಂತೋಷ. ನನ್ಗಿಂತ ಐ ಥಿಂಕ್ ನನ್ನ ಫಾಲೋವರ್ಸ್ ತುಂಬಾ ಹ್ಯಾಪಿ ಆಗಿದ್ದಾರೆ ನನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋಕೆ. ಆ ಥಿಯೇಟರ್ ಸ್ಕ್ರೀನ್ಸ್ ಅಲ್ಲಿ ನನ್ನ ಏನೋ ಆಶ್ ಮೆಲೋ ಅಂತ ನೋಡೋಕೆ ದೇ ಆರ್ ವೆರಿ ಹ್ಯಾಪಿ. ಓಕೆ. ಅಂದ್ರೆ ಟ್ರೆಡಿಷನಲ್ ಪಾತ್ರ ಇದೆಯಾ ಅಥವಾ ತುಂಬಾ ರಗಡ್ ಪಾತ್ರನೇ ಕೊಟ್ಟಿದ್ದಾರೆ ನಿಮ್ಗೆ? ಇಲ್ಲ, ಈಗ ಟಿಕ್ ಟಾಕ್ ಅಲ್ಲಿ ಈಗ ರೀಲ್ಸ್ ಅಲ್ಲಿ ಬಂದ್ರೆ ಬರೀ ಆಟಿಟ್ಯೂಡ್ ರೀಲ್ಸ್ ಮಾಡ್ತಾಳೆ ಆಶ್, ಇಲ್ಲಾಂದ್ರೆ ಈ ತರ ಒಂದು ಕೋಪ, ಒಂದು ಹೌ ಟು ಸೇ ರ್ಯಾಪಿಂಗ್ ಸಾಂಗ್ಸ್ ಮಾಡ್ತಾಳೆ ಆಶ್, ಆ ತರ ಎಲ್ಲ ಇಲ್ಲ. ಮೂವಿಯಲ್ಲಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ನನ್ನ ಎಮೋಷನ್ ಆಗ್ಲಿ, ಆ ಹುಡುಗಿನೆಸ್ ಆಗ್ಲಿ, ಮತ್ತೆ ಎಲ್ಲ ಎವ್ರಿಥಿಂಗ್ ಎವ್ರಿಥಿಂಗ್ ಬ್ಯೂಟಿಫುಲ್, ಯುನೋ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಇದೆ ನಂದು. ಓಕೆ, ನೈಸ್. ಇನ್ನು ಏನು ಐಶ್ವರ್ಯ ಅವ್ರಿಗೆ ರಿಯಲ್ ಆಗಿ ಆಟಿಟ್ಯೂಡ್ ಇದೆಯಾ ಅಥವಾ ನೀವು ವಿಡಿಯೋಗೋಸ್ಕರ ಆ ತರ ಮಾಡ್ತೀರಾ? ಇಲ್ಲ, ಯಾರಿದ್ರು ಐ ಥಿಂಕ್ ಸ್ವಲ್ಪ ಆಟಿಟ್ಯೂಡ್ ಇದ್ದೇ ಇರ್ಬೇಕು. ಇಲ್ಲ ಅಂದ್ರೆ ಎಲ್ಲಾರು ತುಂಬಾ ಲೈಟ್ ಆಗಿ ತಗೊಳ್ತಾರೆ, ತಲೆ ಮೇಲೆ ಕುತ್ಕೊಳ್ತಾರೆ. ಸ್ವಲ್ಪ ಇರ್ಬೇಕು ಆಟಿಟ್ಯೂಡ್. ಕರೆಕ್ಟ್, ಹೌದು, ಆಟಿಟ್ಯೂಡ್ ಇರ್ಲೇಬೇಕು ಮನುಷ್ಯ ಆದವರಿಗೆ ಅನ್ನುವಂಥದ್ದು. ಸೊ ಈ ತರ ಎಲ್ಲ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರಿಬೇಕು ಅಂತ ಮುಂಚೆ ನೀವು ಅನ್ಕೊಂಡಿದ್ರ ಅಥವಾ ಇಲ್ಲ ಅಂತ ಏನಾದ್ರು? ಇಲ್ಲ, ನಾನು ಅದೇ ಹೇಳಿದೆ ಅಲ್ಲ ಅವಾಗ್ಲೇ, ಲೈಕ್ ಕ್ಯಾಶುಯಲ್ ಆಗಿ ಸ್ಟಾರ್ಟ್ ಮಾಡಿದ್ದು. ಫಾಲೋವರ್ಸ್ ಬಿಲ್ಡ್ ಆಗ್ತಾ ದೆನ್ ಕಾನ್ಸಂಟ್ರೇಷನ್ ಇಲ್ಲಿ ಮೂವ್ ಆಯ್ತು. ಕೆಲಸ ಸ್ಟಾಪ್ ಮಾಡಿ ಐ ಸ್ಟಾರ್ಟೆಡ್ ಕಾನ್ಸಂಟ್ರೇಟಿಂಗ್ ಆನ್ ರೀಲ್ಸ್, ಟಿಕ್ ಟಾಕ್ಸ್, ಆ ತರ ಕಾನ್ಸಂಟ್ರೇಷನ್. ಅಂದ್ರೆ ಕೊರೋನಾ ಟೈಮ್ ಅಲ್ಲಿ ನೀವು ಶುರು ಮಾಡಿದ್ರಿ? ಕರೆಕ್ಟ್ 2019 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಆಲ್ಮೋಸ್ಟ್ 5-6 years 6-7 years ಆಯ್ತು. ಓಕೆ. ಅಂದ್ರೆ ಇನ್ಕಮ್ ವೈಸ್ ಅಥವಾ ರೆವೆನ್ಯೂ ಎಲ್ಲ ಪರವಾಗಿಲ್ವಾ? ಅಂದ್ರೆ ಅದರಲ್ಲಿ ನಿಮ್ಗೆ ತುಂಬಾ ಆ ವಿಷಯಕ್ಕೆ? ಇಲ್ಲ, ಅವಾಗ ಪ್ರಮೋಷನ್ಸ್ ಬರುತ್ತೆ, ಪ್ರಮೋಷನ್ಸ್ ಬರಲ್ಲ. ಅದ್ ಬಿಟ್ಟು ಮಮ್ಮಿ ಕೂಡ ವರ್ಕ್ ಮಾಡ್ತಾ ಇದಾರೆ, ಅವ್ರ ನರ್ಸ್. ಸೊ ನನ್ನ ಹತ್ರ ಇನ್ಕಮ್ ಬರ್ದೇ ಇದ್ದಾಗ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಇಲ್ಲಾಂದ್ರೆ ಸಮ್ಟೈಮ್ಸ್ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಸೊ ವೈಸ್ ವರ್ಸಾ. ಓಕೆ. ಇನ್ನು ನಿಜ ಐಶ್ವರ್ಯ ಅವರು ರಿಯಲ್ ಲೈಫ್ ಅಲ್ಲಿ ತುಂಬಾನೇ ಅಂದ್ರೆ ಫ್ಯಾಮಿಲಿ ಕೂಡ ಒಂದಿಷ್ಟು ಕಷ್ಟಪಟ್ಟಿರಬಹುದು ಅಂತ ನಾವು ಅನ್ಕೊಂತೀವಿ. ಸೊ ಆ ಕಷ್ಟಗಳನ್ನ ಹೇಗ್ ನೋಡಿದಿರಾ ನೀವು? ಅದನ್ನ ಹೇಗೆ ನೀವು ಸವಾಲುಗಳನ್ನಾಗಿ ತಗೊಂಡಿದ್ದೀರಾ? ಈಗ 2016 ಅಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಆದೆ. 17 ಅಲ್ಲಿ ಪಪ್ಪ ತೀರೋದ್ರು. ಸೊ ಪಪ್ಪ ತೀರೋಗಿದ ತಕ್ಷಣ ತುಂಬಾ ಮಾತುಗಳು, ತುಂಬಾ ಏನೋ ನೆಗೆಟಿವಿಟೀಸ್, ಅದು ಇದು ಅಂತ ಸ್ಟಾರ್ಟ್ ಆಯ್ತು. ಆಮೇಲೆ ಮತ್ತೆ ಜಾಬ್ ಕಂಟಿನ್ಯೂ ಮಾಡ್ತಾನೆ ಇದ್ದೆ. ಜಾಬ್ ಕಂಟಿನ್ಯೂ ಮಾಡ್ತಾ ಟಿಕ್ ಟಾಕ್ ರೀಲ್ಸು ಮಾಡ್ತಾ ಇದ್ದೆ, ಪ್ರಮೋಷನ್ಸು ಬರ್ತಾ ಇತ್ತು, ಅಲ್ಲಿಂದ ಇನ್ಕಮು ಬರ್ತಾ ಇತ್ತು, ಇಲ್ಲಿಂದನೂ ಇನ್ಕಮ್ ಬರ್ತಾ ಇತ್ತು. ಬಟ್ ಕೊರೋನಾ ಆದ್ಮೇಲೆ ಐ ಥಿಂಕ್ ಆ ಕಂಪನಿನೇ ಶಟ್ ಡೌನ್ ಆಗ್ಬಿಡ್ತು.
ಸೊ ಕಂಪನಿ ಶಟ್ ಡೌನ್ ಆಗಿದ ತಕ್ಷಣ ಏನಾಯ್ತು, ಐ ಸ್ಟೇಟ್ ಬ್ಯಾಕ್ ಎಟ್ ಹೋಮ್. ಅವಾಗ ಬರೀ ಇನ್ಕಮ್ ಇನ್ಸ್ಟಾಗ್ರಾಮ್ ಇಂದ ಮಾತ್ರ ಬರ್ತಾ ಇತ್ತು. ಈ ಪ್ರಮೋಷನ್ ಇನ್ಸ್ಟಾಗ್ರಾಮ್ ಏನೋ ಪೇ ಮಾಡಲ್ಲ ನಮ್ಗೆ, ಬಿಕಾಸ್ ನಾವನ್ನ ಅಷ್ಟು ದೊಡ್ಡ ಏನೋ ಸ್ಟಾರ್ ಅಲ್ಲ. ಸೊ ಪೇ ಮಾಡೋದಂದ್ರೆ ಬರೀ ಲಿಮಿಟೆಡ್, ತುಂಬಾ ಎಕ್ಸ್ಪೋಜರ್ ಇರುತ್ತಲ್ಲ ಅವ್ರಿಗೆ ಮಾತ್ರ ಪೇ ಮಾಡೋದು. ಲೈಕ್ ಈಗ ಬ್ಲೂಟಿಕ್ ಇರುತ್ತೆ, ಫಾರ್ ಎಕ್ಸಾಂಪಲ್ ರೊನಾಲ್ಡೋ ಫುಟ್ಬಾಲ್ ಪ್ಲೇಯರ್ ಅವರು, ಇಲ್ಲಾಂದ್ರೆ ಶಿವಣ್ಣ ಆಗ್ಲಿ, ಐ ಡೋಂಟ್ ನೋ ಇಫ್ ಶಿವಣ್ಣ ಇಸ್ ಗೆಟಿಂಗ್, ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ರೊನಾಲ್ಡೋಗೆ ಸಿಗ್ತಾ ಇದೆ, ಕೈಲಿ ಜೆನ್ನರ್ಗೆ ಸಿಗ್ತಾ ಇದೆ, ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಎಲ್ಲರಿಗೂ ಸಿಗ್ತಾ ಇದೆ. ಬಟ್ ನಮ್ಗೆ ಐ ಆಮ್ ನಾಟ್ ಶೋರ್, ಬಟ್ ನಮ್ಮ ಇಂಡಸ್ಟ್ರಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಅಷ್ಟೇ, ಇಲ್ಲಿ ಅಲ್ಲಿ ಅಂತ ಇನ್ಕಮ್ ಬರ್ತಾನೆ ಇತ್ತು. ಅಂಡ್ ಮೋರ್ ಓವರ್ ನಮ್ಮ ಮಮ್ಮಿ ಫ್ಯಾಮಿಲಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ನಮ್ಗೆ. ನಮ್ಮ ಪಪ್ಪ ಫ್ಯಾಮಿಲಿ ಅಂತೂ ನಮ್ಮ ಡ್ಯಾಡಿ ತೀರೋದ್ಮೇಲೆ ಯಾರು ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ, ಇಲ್ಲಿ ತನಕ ಯಾರು ಇಲ್ಲ. ನಾನು ಬರೀ ಫೇಮಸ್ ಆಗಿದ್ಮೇಲೆ ಅಂಡ್ ದೆನ್ ಲೇಟರ್ ದೇ ಸ್ಟಾರ್ಟೆಡ್ ಕಾಲಿಂಗ್, ಈ ತರ ಓ ಆಶು ಈ ತರ ಫಿಲ್ಮ್ ಮಾಡ್ತಾ ಇದ್ದಾಳ, ಅದ್ ಮಾಡ್ತಾ ಇದ್ದಾಳ. ಸೊ ಅವ್ರನ್ನೆಲ್ಲ ಸ್ವಲ್ಪ ಇಗ್ನೋರ್ ಮಾಡ್ಬಿಟ್ಟು ಇಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಓಕೆ, ಎಲ್ಲಾ ಫ್ಯಾಮಿಲಿಗಳಲ್ಲೂ ಅದೊಂದು ಇದ್ದೇ ಇರುತ್ತೆ. ಫ್ಯಾಮಿಲಿ ಅಂತ ಬಂದಾಗ ಒಂದಿಷ್ಟು ಜನ ನಮ್ಮ ಮನೆಯವರು ಹೆಲ್ಪ್ ಮಾಡಿದ್ರು ಕೂಡ ಇನ್ನು ಯಾರೋ ಒಂದು ಕಡೆಯಿಂದ ಹೇಳ್ತಾ ಇರ್ತಾರೆ ಅನ್ನುವಂಥದ್ದು, ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋದು ನಮಗೆ ಬಿಟ್ಟಿರುವಂಥದ್ದು. ಸೊ ಇನ್ನು ಐಶ್ವರ್ಯ ಅವರಿಗೆ ಸ್ಟಾರ್ ನಟರಲ್ಲಿ ಯಾರು ತುಂಬಾ ಇಷ್ಟ ಆಗ್ತಾರೆ ಅನ್ನುವಂಥದ್ದು? ನನ್ಗೆ ಐ ಥಿಂಕ್ ಐ ಲೈಕ್ ಡಿಂಪಲ್ ದಿಗಂತ್. ತುಂಬಾ ಇಷ್ಟ, ಬಿಕಾಸ್ ಆಫ್ ಮುಂಗಾರು ಮಳೆ. ಅವ್ರನ್ನ ತುಂಬಾ ಇಷ್ಟ ನನಗೆ. ಹೀರೋ ತುಂಬಾ ಚಾಕ್ಲೇಟ್ ಬಾಯ್ ತರ ಇರ್ತಾರೆ ಆ ಟೈಮ್ ಅಲ್ಲಿ. ಬಟ್ ನೌ ಐ ಥಿಂಕ್ ವಿಜಯ್ ಸರ್. ಅಂದ್ರೆ ಅವ್ರು ಎಷ್ಟು ವರ್ಷದಿಂದ ಪರಿಚಯ ಇದ್ರು ನಿಮ್ಗೆ ಮುಂಚೆ? ಹೇಗೆ ನಿಮ್ಮನ್ನ ಅಪ್ರೋಚ್ ಮಾಡಿದ್ರು ಅದೊಂದು ಕೇಳಲೇಬೇಕು ನಾನು. ಸೊ ಅಪ್ರೋಚ್ ಮಾಡಿದ್ದು ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಸರ್ ಜೊತೆ. ಸೊ ಅವನ ಹೆಸರು ಡೆನಿಸ್ ಅಂತ. ಅವನ ಮೂಲಕನೇ ಐ ಗಾಟ್ ಇಂಟ್ರೊಡ್ಯೂಸ್ ಟು ದುನಿಯಾ ವಿಜಯ್ ಸರ್. ಅವ್ನ ಕರೆದು ದೆನ್ ಹೇಳಿದ್ದು, ಇಲ್ಲ ಈ ತರ ವಿಜಯ್ ಸರ್ ನಿನ್ನ ಜೊತೆ ಮಾತಾಡ್ಬೇಕಂತೆ, ಸ್ವಲ್ಪ ಮನೆಗ್ ಬಾ, ಸ್ಕ್ರಿಪ್ಟ್ ಎಲ್ಲ ಡಿಸ್ಕಸ್ ಮಾಡ್ಬೇಕು ಅಂತ ಹೇಳಿ ಅವ್ರ ಮನೆಗ್ ಹೋಗಿ ಆಮೇಲೆ ನಾನು ಮಾತಾಡಿದ್ದು. ಓಕೆ, ಹಂಗಾಗಿ ನಿಮ್ಗೆ ಅವಕಾಶ ಸಿಕ್ಕಿತ್ತು ಅನ್ನುವಂಥದ್ದು. ಓಕೆ, ಅವರು ಕೂಡ ಅದೇ ನಾರ್ಮಲ್ ಆಗಿ ಜಾಯಲ್ ಆಗಿ ನೀಟಾಗಿ ಮಾತಾಡ್ಸಿ ಬ್ಯೂಟಿಫುಲ್. ಅವ್ರ ಮನೆಗೆಲ್ಲ ಹೋದ್ರೆ ಊಟ ಮಾಡ್ದೆ ಬಿಡೋದಿಲ್ಲ ಆಚೆ. ಊಟ ಮಾಡ್ಕೊಂಡ್ ಬಂದ್ರೇನು ಸ್ಟಿಲ್ ಆ ಮನೇಲಿ ಒಂದ್ಸರಿ ಊಟ ಮಾಡಿ ಕಾಫಿ ಕುಡ್ದು ಡಿಸ್ಕಸ್ ಎಲ್ಲ ಮಾಡಿ ಸ್ಕ್ರಿಪ್ಟ್ ಎಲ್ಲ ಅಂಡ್ ದೆನ್ ಹಿ ಲೆಟ್ ಅಸ್ ಗೋ. ಓಕೆ, ಇನ್ನು ಇವಾಗ ನೀವು ಆಕ್ಟರ್ ಆಗಿ ಅಂದ್ರೆ ಪದಾರ್ಪಣೆ ಮಾಡ್ತಾ ಇದ್ರ, ಅಕಸ್ಮಾತ್ ನೆಕ್ಸ್ಟ್ ಇದೇ ಆಕ್ಟರ್ ಆಗಿ ಮುಂದುವರಿಬೇಕು ಅಂತ ಇದ್ದೀರಾ, ಅಥವಾ ಬೇರೆ ನಿಮ್ ಏನೋ ಬೇರೆ ಒಂದು ಬಿಸ್ನೆಸ್ ಮಾಡ್ಬೇಕು ಅಥವಾ ಆತರ ಏನಾದ್ರು ಐಡಿಯಾಗಳು ಇದೆಯಾ ನಿಮ್ಗೆ? ಇಲ್ಲ, ಬಿಸ್ನೆಸ್ ಅಂತೂ ಅದು ಸೈಡ್ ಹಸಲ್ ಆಗಿ ಬರುತ್ತೆ. ಸೊ ಬಿಸ್ನೆಸ್ ಏನಿದ್ರು ಅದು ಸೈಡ್ ಹಸಲ್, ಇದು ಮೇನ್ ಪ್ಯಾಷನ್ ಅಂತ ಇಟ್ಕೊಳ್ತೀನಿ ನಾನು. ಸೊ ಆಕ್ಟಿಂಗ್ ಇಸ್ ಆಲ್ವೇಸ್ ಅ ಮೇನ್ ಪ್ಯಾಷನ್. ಬೇರೆ ಏನಾದ್ರು ಬಂದ್ರೆ ಹಂಗ್ ಸಪೋಸ್ ದಟ್ ವಿಲ್ ಬಿ ಅ ಸೈಡ್ ಹಸಲ್. ಓಕೆ ಓಕೆ, ನೈಸ್ ನೈಸ್. ಇನ್ನು ನಿಮ್ಗೆ ಸೀರಿಯಲ್ ಅಲ್ಲಿ ಅವಕಾಶ ಎಲ್ಲಾದ್ರೂ ಸಿಕ್ಕಿದ್ಯಾ? ಇಲ್ಲ, ವೆಬ್ ಸೀರೀಸ್ ಅಲ್ಲಿ ಬಂದಿದೆ. ಬಟ್ ವೆಬ್ ಸೀರೀಸ್ ಅಲ್ಲಿ ಅವ್ರು ಅಪ್ರೋಚ್ ಮಾಡಿದಾಗ ನಾನು ಮೂವಿ ಮಾಡ್ತಾ ಇದ್ದೆ, ಭೀಮಾ ಮೂವಿ ಮಾಡ್ತಾ ಇದ್ದೆ. ಅದರಿಂದ ಅದ್ ಕ್ಯಾನ್ಸಲ್ ಮಾಡ್ಬೇಕು, ಬಿಕಾಸ್ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅದ್ ಕ್ಯಾನ್ಸಲ್ ಮಾಡಿ ಇದಕ್ಕೆ ಕಂಟಿನ್ಯೂ ಮಾಡಿ.